ಮಾಜಿ ಸಿಎಂ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ರಾಜಾ ಹುಲಿ ಯಡಿಯೂರಪ್ಪ ಆಗಮನಕ್ಕೆ ಸಕಲ ಸಿದ್ಧತೆಗಳು ಆಗಿದೆ. ಒಂದು ರೀತಿ ಮದುವಣ ಗೆತ್ತಿಯಂತೆ ಸಿದ್ಧವಾಗಿದೆ ಕೋಟೆ ನಾಡು ಚಿತ್ರದುರ್ಗ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ರಾಜಾ ಹುಲಿ ಯಡಿಯೂರಪ್ಪ ಆಗಮನಕ್ಕೆ ಸಕಲ ಸಿದ್ಧತೆಗಳು ಆಗಿದೆ. ಮದುವಣ ಗೆತ್ತಿಯಂತೆ ಸಿದ್ಧವಾಗಿದೆ ಕೋಟೆ ನಾಡು ಚಿತ್ರದುರ್ಗ. ಯಡಿಯೂರಪ್ಪ ಆಗಮನಕ್ಕೆ ಚಿತ್ರದುರ್ಗದಲ್ಲಿ ಸಕಲ ಸಿದ್ಧತೆಗಳು ಭರದಿಂದ ಆಗಿದೆ. ಜಾನಪದ ನೃತ್ಯದ ಮೂಲಕ ರಾಜಾ ಹುಲಿಗೆ ಸ್ವಾಗತ ಕೋರಲಾಗುತ್ತೆ. ಕೆಲವೇ ಕ್ಷಣದಲ್ಲಿ ಬಿಎಸ್ವೈ ಅವರ ಪುರಪ್ರವೇಶ ಆರಂಭ ಆಗತ್ತೆ. ಚಂದವಳ್ಳಿ ತೋಟದ ಬಳಿ ಕಾರ್ಯಕ್ರಮದ ಮೂಲಕ ಪುರಪ್ರವೇಶ ಆಗತ್ತೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಸೇರಿಸಿ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಮದುವಣ ಗೆತ್ತಿಯಂತೆ ಸಿಂಗಾರಗೊಂಡಿದೆ ಕೋಟೆ ನಾಡು ಚಿತ್ರದುರ್ಗ. ಯಡಿಯೂರಪ್ಪ ಅವರ ಆಗಮನಕ್ಕೆ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಎಲ್ಲ ಕಡೆ ಅವರ ಕಟೌಟ್ಗಳು, ಬಂಟಿಂಗ್ಸು, ಬ್ಯಾನರು ಇದೆಲ್ಲವೂ ಕೂಡ ರಾರಾಜಿಸ್ತಾ ಇದೆ. ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಬಿಎಸ್ವೈ ಅವರ ಪುರಪ್ರವೇಶ ಕೂಡ ಆರಂಭ ಆಗುತ್ತೆ. ಚಂದವಳ್ಳಿ ತೋಟದ ಬಳಿ ಕಾರ್ಯಕ್ರಮ ಮಾಡೋದರ ಮೂಲಕ ಪುರಪ್ರವೇಶ ನಡೆಯುತ್ತೆ ಅಂತೇಳಿ ಗೊತ್ತಾಗ್ತಾ ಇದೆ. ಯಡಿಯೂರಪ್ಪನವರಿಗೆ ಲಕ್ಕಿ ಕಾರ್ ಅಂತ ಹೇಳ್ಬೋದು. ಎಲ್ಲ ಹಾಗಾದ್ರೆ ಚಿತ್ರದುರ್ಗದಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಯಾವ ರೀತಿಯಾದಂಥ ಸಿದ್ಧತೆಗಳು ನಡೆದಿದೆ ಅಂತೇಳಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ಅವರು ವಾಕ್ ಥ್ರೂ ನಡೆಸಿದ್ದಾರೆ. ಬನ್ನಿ ನೋಡೋಣ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ತಮ್ಮ ರಾಜಕೀಯ ಜೀವನದಲ್ಲಿ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಅವರ ಅಭಿಮಾನಿಗಳಿಂದ ನಾಳೆ ದೊಡ್ಡ ಮಟ್ಟದ ಚಿತ್ರದುರ್ಗದಲ್ಲಿ, ಕರ್ನಾಟಕದ ಮಧ್ಯದಲ್ಲಿರುವಂತಹ ಚಿತ್ರದುರ್ಗದಲ್ಲಿ ದೊಡ್ಡ ಮಟ್ಟದ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಪುರಪ್ರವೇಶ ಆಗ್ತಾ ಇದೆ. ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅನ್ನೋದನ್ನ ನೀವು ನೋಡಬಹುದು. ಚಂದವಳ್ಳಿ ತೋಟದ ರಸ್ತೆಯಿಂದ 2.5 ಕಿಲೋಮೀಟರ್ ಒಂದು ಕಡೆ ಸಾಂಸ್ಕೃತಿಕ ಕಲಾ ತಂಡಗಳಿಂದ ಅದ್ದೂರಿ ಸ್ವಾಗತ, ಮತ್ತೊಂದು ಕಡೆ ಈಗಾಗಲೇ ವಿಜೇಂದ್ರ ಸೇರಿದಂತೆ ಹಲವು ನಾಯಕರುಗಳು ಈ ಸ್ಥಳಕ್ಕೆ ಆಗಮಿಸಿದ್ದಾರೆ. ಯಡಿಯೂರಪ್ಪನವರಿಗೆ ಲಕ್ಕಿ ಕಾರ್ ಅಂತ ಹೇಳ್ಬೋದು. ಎಲ್ಲ ಬಿಡ್ತಾ ಇಲ್ಲ. ಯಡಿಯೂರಪ್ಪನವರಿಗೆ ಲಕ್ಕಿ ಕಾರ್ ಅಂತ ಹೇಳ್ಬೋದು. ಎಲ್ಲ ಯಡಿಯೂರಪ್ಪ ಅವರು ತಮ್ಮ ರಾಜಕೀಯ ಜೀವನದಲ್ಲಿ 50 ವರ್ಷಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಅವರ ಅಭಿಮಾನಿಗಳಿಂದ ನಾಳೆ
ದೊಡ್ಡ ಮಟ್ಟದ ಚಿತ್ರದುರ್ಗದಲ್ಲಿ, ಕರ್ನಾಟಕದ ಮಧ್ಯದಲ್ಲಿರುವಂತಹ ಚಿತ್ರದುರ್ಗದಲ್ಲಿ ದೊಡ್ಡ ಮಟ್ಟದ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತು ಪುರಪ್ರವೇಶ ಆಗ್ತಾ ಇದೆ. ಚಿತ್ರದುರ್ಗದಲ್ಲಿ ಯಾವ ರೀತಿಯಾಗಿ ಜನ ಸೇರಿದ್ದಾರೆ ಅನ್ನೋದನ್ನ ನೀವು ನೋಡಬಹುದು. ಮತ್ತೊಂದು ಕಡೆ ಈಗಾಗಲೇ ವಿಜೇಂದ್ರ ಸೇರಿದಂತೆ ಹಲವು ನಾಯಕರುಗಳು ಈ ಸ್ಥಳಕ್ಕೆ ಆಗಮಿಸಿದ್ದಾರೆ. ಬಂದ ತಕ್ಷಣ ಕಾರ್ಯಕ್ರಮ ಆರಂಭ ಆಗುತ್ತೆ. 2.5 ಕಿಲೋಮೀಟರ್ ಪಾದಯಾತ್ರೆ ನಡೆಗೆ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ನಾಳೆ 4 ಗಂಟೆಗೆ ಅಮಿತ್ ಶಾ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ನಾಳೆ ಅಮಿತ್ ಶಾ ಸೇರಿದಂತೆ ಪ್ರಮುಖ ಬಿಜೆಪಿ ಮುಖಂಡರು ಕೂಡ ಆಗಮಿಸ್ತಾ ಇರೋದ್ರಿಂದ ಈಗಾಗಲೇ ಇವತ್ತಿನಿಂದಲೇ ಕಾರ್ಯಕರ್ತರು ಜಮಾಯಿಸಿರುವಂತದ್ದು. ರಾಜ್ಯಾದ್ಯಂತ ಕಾರ್ಯಕರ್ತರು ಇಲ್ಲಿ ಬರ್ತಾ ಇದ್ದಾರೆ. ಯಡಿಯೂರಪ್ಪ ಅವರ ಪುತ್ರ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಈಗ ಸ್ಥಳಕ್ಕೆ ಆಗಮಿಸಿರುವಂತದ್ದು. ಸೈಕಲ್ ಅಲ್ಲಿ ಪಾದಯಾತ್ರೆ ಮಾಡಿ ಪಕ್ಷವನ್ನ ಸಂಘಟನೆ ಮಾಡಿದ್ದನ್ನು ನಾವು ನೋಡಿದ್ವಿ. ಅದ ಬಳಿಕ ಅವರು ತೆಗೆದುಕೊಂಡಂತಹ ಅಂಬಾಸಿಡರ್ ಕಾರು ಕೂಡ ಈಗ ತೋರಿಸ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾಮನ್. ಯಡಿಯೂರಪ್ಪ, ಈಶ್ವರಪ್ಪ, ಅನಂತಕುಮಾರ್ ಸೇರಿದಂತೆ ಹಲವು ಹಿರಿಯ ನಾಯಕರುಗಳು ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿದ್ದನ್ನು ನೋಡಬಹುದು. ಈಗ ಪುರ ಪ್ರವೇಶಕ್ಕೆ ಎಲ್ಲಾ ರೀತಿಯಿಂದಲೂ ಕೂಡ ಕಾರ್ಯಕರ್ತರು ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದಾರೆ. ಜೊತೆಗೆ ಅದ್ದೂರಿ ಸಮಾವೇಶ ಮಾಡಬೇಕು ಅನ್ನುವಂಥದ್ದು ಒಂದು. ಮತ್ತೊಂದು ಏನಂತ ಹೇಳಿದ್ರೆ 2028ರ ವಿಧಾನಸಭಾ ಚುನಾವಣೆಯನ್ನು ಕೂಡ ಬರ್ತಾ ಇದೆ. ಹೀಗಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಈ ಸಮಾವೇಶವನ್ನ ಕೇವಲ ಅಭಿಮಾನೋತ್ಸವ ಅಷ್ಟೇ ಅಲ್ಲ, ಸಂಘಟನೆ ದೃಷ್ಟಿಯಿಂದ ಇದನ್ನ ಯಾವ ರೀತಿಯಾಗಿ ನಾವು ಲಾಭ ಮಾಡ್ಕೊಳ್ಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಲೆಕ್ಕಾಚಾರವನ್ನ ಹಾಕಿ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಗಿರೀಶ್ ಜೊತೆ ಮಾರುತಿ ಪಾವಡ, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ. ಕೃಷಿ ಬಜೆಟ್ ಅನ್ನು ಮಂಡನೆ ಮಾಡಿದಂತ ದೇಶದಲ್ಲಿ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಯಡಿಯೂರಪ್ಪನವರು. ಹೀಗಾಗಿ ಯಡಿಯೂರಪ್ಪನವರ 50 ವರ್ಷಗಳ ಸಾರ್ವಜನಿಕ ಬದುಕಿನ ಸಾರ್ಥಕತೆಯ ಅಭಿಮಾನೋತ್ಸವದ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಇಡೀ ರಾಜ್ಯದ ರೈತ ಸಮುದಾಯದ ಪರವಾಗಿ ಯಾವ ರೈತ ಪ್ರತಿ ವರ್ಷ ತಾನು ಬೆಳೆದಂತ ಬೆಳೆಯ ರಾಶಿಯನ್ನು ಮಾಡಿ ಇದೊಂದು ಇದು ಮಾಡ್ತೀಯಾ ನೋಡು. ನಾವು ಪಕ್ಕ ಹೋಗ್ಬೇಕಾ? ಹಲೋ. ಯಡಿಯೂರಪ್ಪ ಅವರು ರಾಜಕೀಯ ಜೀವನದಲ್ಲಿ 50 ವರ್ಷವನ್ನ ಕಂಪ್ಲೀಟ್ ಮಾಡಿದ್ದಾರೆ. ಈಗಾಗಲೇ ಅವರ ಬೆಂಬಲಿಗರು, ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಅಭಿಮಾನೋತ್ಸವ ಮಾಡ್ತಾ ಇರುವಂತದ್ದು. ಇವತ್ತು ಚಿತ್ರದುರ್ಗದಲ್ಲಿ ಕಲಾ ತಂಡಗಳು ಸೇರಿದಂತೆ ಕಳಸ ಹೊತ್ತು ಹಲವು ಮಹಿಳೆಯರು ಕೂಡ ಪುರ ಪ್ರವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ಪ್ರಶಸ್ತರಾದಂತಹ ಭಾರತಿ ಶೆಟ್ಟಿ ಅವರು ಇದ್ದಾರೆ. ಅದೇ ರೀತಿ ಬಿಜೆಪಿಯ ಮುಖಂಡೆ, ರಾಷ್ಟ್ರೀಯ ವಕ್ತಾರೆ ಮಾಲವಿಕಾ ಅವಿನಾಶ್ ಅವರು ಇದ್ದಾರೆ. ಮೇಡಮ್, ಯಾವ ರೀತಿಯಾಗಿ ನಾಳೆಯ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಆಗಿದ್ದಾವೆ? ಈಗಾಗಲೇ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಂಭ್ರಮದ ವಾತಾವರಣ ಇದೆ. ಎಲ್ಲ ರಸ್ತೆಗಳು ಚಿತ್ರದುರ್ಗ ಬಂದು ತಲುಪಲಿವೆ. ನಾಳೆ ಇವತ್ತು ಪುರಪ್ರವೇಶವನ್ನ ನಾವು ಮಾಡ್ತಾ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ರೈತ ನಾಯಕರು ಆಗಿರುವಂತಹ ಯಡಿಯೂರಪ್ಪನವರು ಇಲ್ಲಿ ಬರಲಿದ್ದಾರೆ. ಅವರನ್ನ ಸ್ವಾಗತ ಮಾಡೋದಕ್ಕೆ ಬೇರೆ ಬೇರೆ ತಂಡಗಳು ವಿಶೇಷವಾಗಿ ಇವತ್ತು ಸಜ್ಜುಗೊಂಡಿವೆ. ಒಂದಷ್ಟು ಜಾನಪದ ತಂಡಗಳಿವೆ. ಅದ್ರ ಜೊತೆಗೆ ಮಹಿಳೆಯರು ನೋಡಿ, ಕಳಶ ಹೊತ್ತು ಎಷ್ಟು ಜನ, ಎಲ್ಲರೂ ಪೂರ್ಣಕುಂಭ ಸ್ವಾಗತಕ್ಕೆ ಎಲ್ಲ ಕಡೆಯಿಂದ ಬಂದಿರೋರು ತಯಾರಿದ್ದಾರೆ. ಅದ್ರ ಜೊತೆಗೆ ಇದು ಚಿತ್ರದುರ್ಗ ಅನ್ನುವ ಕಾರಣಕ್ಕೆ ಒನಕೆಯನ್ನ ಹಿಡಿದು ಒಂದಷ್ಟು ಹೆಣ್ಮಕ್ಳು ತಯಾರಾಗಿ ನಿಂತಿದ್ದಾರೆ. ಅದ್ರ ಜೊತೆಗೆ ಹೆಣ್ಮಕ್ಳು ಬಂದು ಆರತಿ ಬೆಳಗಲಿದ್ದಾರೆ. ಹೀಗೆ ಎಲ್ಲ ಸಂಭ್ರಮದ ಒಂದು ರೀತಿಯ ಹಬ್ಬದ ವಾತಾವರಣ. ಭಾರತಿ ಶೆಟ್ರೆ, ಬಹಳಷ್ಟು ಸಮೀಪದಿಂದ ನೀವು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರನ್ನ ಕಂಡಿದ್ದೀರಿ, ಅವರ ಕಷ್ಟವನ್ನು ಕೂಡ ನೋಡಿದಿರಿ. ಈ ಸಂದರ್ಭವನ್ನು ನೆನೆಸ್ಕೊಂಡಾಗ ಏನ್ ಅನಿಸ್ತದೆ? ಬಹುಶಃ ಕರ್ನಾಟಕ ರಾಜ್ಯದ ಎಲ್ಲಾ ಹಳ್ಳಿಗಳನ್ನ ತಿರುಗಾಡಿದಂತ, ಅದೇ ರೀತಿ ಪಾದಯಾತ್ರೆ ಮಾಡಿದಂತ, ಅದೇ ರೀತಿ ಯಡಿಯೂರಪ್ಪ ಎಂದ್ರೆ ಹೋರಾಟ ಅನ್ನುವ ಭಾವನೆಯನ್ನು ಭರಿಸಿದಂತ ಎಲ್ಲ ಪಕ್ಷಗಳನ್ನು ಹೋಲಿಸಿದರೆ ಏಕೈಕ ನಾಯಕ ಸಾಮಾಜಿಕ ಕ್ಷೇತ್ರದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಅಂತ ಹೇಳ್ಬಹುದು. ಇವತ್ತು ನನಗೆ ಬಹಳ ಸಂತೋಷ ಅನಿಸೋದು ಏನಂತ ಹೇಳಿದ್ರೆ, ನಿನ್ನೆ ನಾನು ಇದಕ್ಕೆ LHಗೆ ಹೋದಂತ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ಸಿಗರು ಕೂಡ ನಮಗೆ ಪಾಸ್ ಕೊಡಿ ಅಂತ ಹೇಳಿದ್ರು. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರನ್ನ ಅಭಿನಂದಿಸಲಿಕ್ಕೆ ಕೇವಲ ಬಿಜೆಪಿಯವರಲ್ಲ, ಈ ಸಮಾಜ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಸಾಮಾಜಿಕ ಪ್ರಿಯರು ಎಲ್ಲರೂ ಕೂಡ ಯಡಿಯೂರಪ್ಪನವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಎಲ್ಲರೂ ಕೂಡ ಬಂದು ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಬಹುಶಃ ಅಲ್ಲಿರ್ತಕ್ಕಂತ ಏನ್ ಪೆಂಡಲಂ ಹಾಕಿದ್ದಾರೆ, ಆ ಒಂದು ಮೈದಾನ ಅದು ತುಂಬಿ ತುಳುಗುತ್ತೆ. ನನ್ಗೆ ಅನಿಸುತ್ತೆ, ಯಾರು ಚಿತ್ರದುರ್ಗದ ಮಣ್ಣಿನಲ್ಲಿ ಅವರ ಪಾದವನ್ನ ಸ್ಪರ್ಶ ಮಾಡ್ತಾರ ಅವರೆಲ್ಲರೂ ಕೂಡ ಯಡಿಯೂರಪ್ಪನವರಿಗೆ ಅಭಿನಂದನೆಯನ್ನು
ರಾಜು ಅಲ್ಲಿ ಕೊನೆ